ಸರ್, ಇದು ಗ್ಲೋಬಲ್ ಕ್ರೈಸಿಸ್ ಅಂತ ಆದಾಗ ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ಜಪಾನ್ ರೀತಿಯ ಸೋಕಾಲ್ಡ್ ಮುಂದುವರೆದ ದೇಶಗಳಲ್ಲೂ ಕೂಡ ಅಲ್ಲಿನ ಪ್ರಧಾನಿಗಳು, ಪ್ರೆಸಿಡೆಂಟ್ಗಳು ಇಂಥದ್ದೇ ಸಲಹೆ ಕೊಟ್ಟಿದ್ದಾರೆ. ಕೆಲವೊಂದ್ ಕಡೆ ಸ್ಕೂಲ್ಗಳ ಡೇಸ್ ಅನ್ನೇ ಕಟ್ ಆಫ್ ಮಾಡಿದ್ದಾರೆ, ಕೆಲವೊಂದ್ ಕಡೆ ವರ್ಕ್ ಫ್ರಮ್ ಹೋಮ್ ಕಂಪಲ್ಸರಿ ಮಾಡಿದ್ದಾರೆ. ಇನ್ ಕೆಲವು ಕಡೆ ಎಲ್ಲ ಫ್ಯೂಯಲ್ ಪ್ರೈಸ್ ಅಮೆರಿಕದಂತ ದೇಶದಲ್ಲೇ 55% ಹೈಕ್ ಆಗಿದೆ. ನಾವು ಆ ಡಿಬೇಟ್ ಹೋಗ್ತಾ ಇಲ್ಲ. ನೀವು ಹೇಳಿದ್ರೆ ಅದಕ್ಕೆ ನಾನು ಈ ಪ್ರಶ್ನೆ ತಗೊಂಡೆ. ಬಟ್ ನಾನು ಬಿಜೆಪಿ ಪರ್ ಕ್ಯಾಪಿಟಾ ಅವ್ರದ್ದು $80,000 ಪ್ರತಿ ವರ್ಷ, ನಮ್ದಿನ್ನು $2,200. ಸೊ ಅವಕ್ಕೆ ಕಂಪೇರ್ ಮಾಡ್ಕೊಳಕ್ ಆಗೋದೇ ಇಲ್ಲ. ನಮಗೆ ಕಡು ಬಡವರು ಮಾಡಿ ಬಿಟ್ಟಿದ್ದಾರೆ ಇವೆರಡು ಸರ್ಕಾರಗಳು. ಇವ್ರನ್ನ ಎಷ್ಟು ಬೇಗ ತೊಲಗಿಸಿದ್ರೆ ಈ ದೇಶಕ್ಕೆ, ರಾಜ್ಯಕ್ಕೆ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಕರ್ನಾಟಕ, ವೆಸ್ಟ್ ಬೆಂಗಾಲ್, ಹಿಮಾಚಲ್ ಪ್ರದೇಶ ಅಲ್ಲಿಗೆ ವಾಪಸ್ ಬರ್ತಾ ಬಿಜೆಪಿ ವಕ್ತಾರರ ಪ್ರಶ್ನೆ ಕರೆಕ್ಟ್. ನಮ್ಮ ಜೆಡಿಎಸ್ ವಕ್ತಾರರು ಬಂದೆ ಸರ್. ಜೆಡಿಎಸ್ ವಕ್ತಾರರು ಒಂದು ವ್ಯಾಲಿಡ್ ಪ್ರಶ್ನೆಯನ್ನ ಎತ್ತುತ್ತಾ ಇದ್ರು. ಅಂದ್ರೆ ಸಿದ್ದರಾಮಯ್ಯನವರು ಹೇಳಿದ್ರು ನಾವು ಆಡಳಿತ ಭ್ರಷ್ಟಾಚಾರ ಮುಕ್ತ ಮಾಡ್ತೀವಿ, ಆಡಳಿತ ವೆಚ್ಚ ಕಡಿಮೆ ಮಾಡ್ತೀವಿ, ಎಕ್ಸೆಟ್ರಾ ಎಕ್ಸೆಟ್ರಾ. ಪಶ್ಚಿಮ ಬಂಗಾಳದಲ್ಲೂ ಪ್ರಶ್ನೆ ಕೇಳಿದಾಗ ಅಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಹೇಳಿದ್ದಾರೆ, ಸರ್ ನಮ್ದು ಡಬಲ್ ಇಂಜಿನ್ ಸರ್ಕಾರ ಆಗುತ್ತೆ, ಮೇಲ್ಗಡೆಯಿಂದ ದುಡ್ಡು ಬರುತ್ತೆ, ಯೋಜನೆಗಳು ಬರುತ್ತೆ ಕೇಂದ್ರ ಸರ್ಕಾರಕ್ಕೆ. ಅಲ್ಲಿಗೆ ಕ್ಲಿಯರ್ ಆಗಿ ಹೇಳ್ತಿಲ್ವಾ ಸರ್, ಟಿಎಂಸಿ ಸರ್ಕಾರ ಇತ್ತು ಅಂತ ಹೇಳಿ ಕೇಂದ್ರದಿಂದ ವಂಚನೆ ಆಗ್ತಾ ಇತ್ತು, ಕೇಂದ್ರದಿಂದ ಪಶ್ಚಿಮ ಬಂಗಾಳಕ್ಕೆ ಯೋಜನೆಗಳು ಬರ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರು ಅದೇ ಹೇಳ್ತಿರೋದು, 15 ಪೇ ಕಮಿಷನ್ ನಲ್ಲಿ ನಮ್ಗೆ ಅನ್ಯಾಯ ಆಗಿದೆ, ಇಲ್ಲ ಅಂದ್ರೆ ನಮ್ದು ಸರ್ಪ್ಲಸ್ ಬಜೆಟ್ ಇರ್ತಿತ್ತು ಅಂತ ಹೇಳಿ. ನೋಡಿ ಮೇಡಮ್, ಸನ್ಮಾನ್ಯ ಮೋದಿ ಅವರು ಇಲ್ಲಿವರೆಗೂ ಯಾವುದೇ ರಾಜ್ಯಕ್ಕೆ ಅನ್ಯಾಯ ಮಾಡಿಲ್ಲ, ಮಾಡೋದು ಇಲ್ಲ. ಯಾಕೆಂದ್ರೆ ಮೋದಿ ಅವ್ರಿಗೆ ಇರ್ತಕ್ಕಂಥದ್ದು ದೇಶದ ಕಟ್ಟ ಕಡೆಯ ಯಾವುದೇ ಮೂಲೆಯಲ್ಲಿದ್ರು ಅವರಿಗೆ ಸರ್ಕಾರದ ಸವಲತ್ತುಗಳು ತಲುಪಬೇಕು, ಸಿಗಬೇಕು, ಯಾವುದೇ ಕಾರಣಕ್ಕೂ ಅನ್ಯಾಯ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ಕಾಂಗ್ರೆಸ್ ಇರ್ಬೋದು, ಬೇರೆ ಪಕ್ಷ ಇರ್ಬೋದು, ಮತ್ತೊಂದಿರ್ಬೋದು, ಪಕ್ಷಾತೀತವಾಗಿ ಎಲ್ಲರಿಗೂ ತಲುಪಲಿ ಅಂತ ಹೇಳ್ಬಿಟ್ಟು ಸೇವೆಗಳನ್ನ ಒತ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗ ಹೆಂಗೆ 85 ಕೋಟಿ ಜನಕ್ಕೆ ಆಹಾರ ಪಡಿತರ ಅಂತ ಕೊಡ್ತಾ ಇದಾರಲ್ವಾ, ಅದರಲ್ಲಿ ಈ ರಾಜ್ಯಕ್ಕೆ ಕೊಡಬಾರ್ದು, ಆ ರಾಜ್ಯಕ್ಕೆ ಕೊಡಬಾರ್ದು ಅಂತ ಎಲ್ಲೂ ಭೇದ ಭಾವ ಮಾಡ್ಲಿಲ್ಲ ಮೇಡಮ್. ಖಂಡಿತವಾಗ್ಲೂ ಇವತ್ತೇನು ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಆದಾಯದ ಮೂಲಗಳನ್ನ ಹುಡುಕಿ ಇವತ್ತು ಟೂರಿಸಂ ಇರ್ಬೋದು, ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋದ್ರ ವಿಚಾರ ಇರ್ಬೋದು, ಈ ರೀತಿ ವರ್ಷಕ್ಕೆ ಅದನ್ನು ಬೆಳೆಸ್ಕೊಳ್ತಾ ಖಂಡಿತವಾಗ್ಲೂ ಇವತ್ತೇನು ಕಾಂಗ್ರೆಸ್ನವರ ರೀತಿ ಒಂದು ಸಮಸ್ಯೆ ಸಿಲುಕುವ ರೀತಿಯಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ, ಪಶ್ಚಿಮ ಬಂಗಾಳದಲ್ಲಿ ಆ ರೀತಿ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ನಾನು ಪ್ರಾಮಿಸ್ ಮಾಡಕ್ ಇಷ್ಟಪಡ್ತೀನಿ ಮೇಡಮ್. ಆಯ್ತು ಸರ್, ನಿಮ್ಮ ಪ್ರಾಮಿಸ್ ಅನ್ನ ನಾವು ಮುಂದಿನ ದಿನಗಳಲ್ಲಿ ಪರಾಮರ್ಶೆ ಮಾಡೋಣ. ಬಾಗಲಕೋಟೆಯಿಂದ ಉಮೇಶ್ ಅಂತ ಹೇಳಿ ನಮಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ವೀಕ್ಷಕರು. ಉಮೇಶ್ ಅವರೇ ನಮಸ್ಕಾರ, ಕ್ಷಮೆ ಇರಲಿ, ಸಾಕಷ್ಟು ಬಾಗಲಕೋಟೆ ಜಿಲ್ಲೆ ರಬಕವಿ ಬನಟ್ಟಿ ತಾಲೂಕು ಬನಟ್ಟಿಯಿಂದ ಮಾತಾಡ್ತಾ ಇರೋದು. ಹೇಳಿ ಸರ್. ಇಲ್ಲಿ ಹೆಣ್ಮಕ್ಳಿಗೆ ಫ್ರೀ ಬಸ್ ಮಾಡಿದ್ದಾರೆ, ಗಂಡಸರು ಎಲ್ಲ ದುಡ್ಡು ಕೊಟ್ಟು ನಿಂತು ಹೋಗ್ಬೇಕಾಗುತ್ತೆ. ಕೆಲವೊಮ್ಮೆ ನೋಡಿ ಮೆರೇಜ್ಗೆ ಹೋಗ್ಬೇಕಾಗುತ್ತೆ, ವಿಜಯಪುರಕ್ಕೆ ಹೋಗ್ಬೇಕಾಗುತ್ತೆ, ಬಾಗಲಕೋಟೆಗೆ ಹೋಗ್ಬೇಕಾಗುತ್ತೆ. ನಾವು ದುಡ್ಡು ಫುಲ್ ಕೊಟ್ಟು ನಿಂತು ಹೋಗ್ಬೇಕು, ಕೈಕಾಲು ನುಸ್ಕೋಬೇಕು. ಹಿರಿಯ ನಾಗರಿಕರಿಗೂ ಆಸನ ಇಲ್ಲ, ಯಾರೋ ಎಮರ್ಜೆನ್ಸಿ ಪೇಷಂಟ್ ಹೋಗ್ಬೇಕಂದ್ರೂ ಆಸನ ಇಲ್ಲ. ಫುಲ್ ಲೇಡೀಸೇ ಇರ್ತಾರೆ 190. ಇದಿನ್ಮೇಲೆ ಕರ್ನಾಟಕ ಮಾತ್ರ ಅಲ್ಲ ಸರ್, ವೆಸ್ಟ್ ಬೆಂಗಾಲ್ ಅಲ್ಲೂ ಇಂಥದ್ದೇ ಸಮಸ್ಯೆ ಆಗ್ಬೋದೇನೋ, ಅಲ್ಲೂ ಲೇಡೀಸ್ ಸಮಸ್ಯೆ ಇದೆ ರೀ. ಅದಕ್ಕೆ ಒಂದ್ 50-50 ಆದ್ರೂ ಮಾಡ್ಬೇಕಲ್ವಾ. ಒಂದ್ 50 ಬಸ್ ದುಡ್ಡು ಕೊಟ್ಟು ಹೋಗೋರ್ಗ್ ಹೋಗ್ಲಿ, ಒಂದ್ 50 ಬಸ್ ಫ್ರೀ ಆಗಿ ಹೋಗೋರ್ಗಾಗ್ಲಿ. ಇದು ನಾವು ದುಡ್ಡು ಕೊಟ್ಟು ನಿಂತು ಹೋಗೋದು ಯಾಕೆ? ನೋಡಿ, ಈಗ ನಾವು ರಬಕವಿ ಬನಟ್ಟಿ ತಾಲೂಕಲ್ಲಿ ಒಂದು ಶೌಚಾಲಯ ಇಲ್ಲ, 3 ಶೌಚಾಲಯ ನಿರ್ಮಿಸಿದ್ದಾರೆ ವಾರ್ಡ್ ನಂಬರ್ 2ರಲ್ಲಿ. ಪುರುಷರಿಗೆ ಶೌಚಾಲಯನೇ ಇಲ್ಲ. ಕುರ್ಚಿ ಬಾಗಲಕೋಟೆ ರೈಲ್ವೆ ನಮ್ಮ PC ಗದ್ದಿಗೌಡರು 5 ಬಾರಿ ಆಯ್ಕೆ ಆದ್ರು, ಇನ್ನೂ ಮುಗಿಸ್ತಾ ಇಲ್ಲ. ರೈಟ್ ಸರ್, ಧನ್ಯವಾದ ಸರ್ ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ಉಮೇಶ್ ಅವರೇ. ಅಲ್ಲಿಗೆ ನಂದನ್ ಕಶ್ಯಪ್ ಅವ್ರು ಉತ್ತರ ಕೊಡಬೇಕು. ನೀವು ಗ್ಯಾರಂಟಿಗಳನ್ನ ಕೊಡ್ತಿದ್ದೀರಿ, ಒಂದು ವರ್ಗವನ್ನ ನಾವು ಉದ್ಧಾರ ಮಾಡ್ತಿದೀವಿ ಅಂತ ಹೇಳ್ತಿದ್ದೀರಿ, ಬಟ್ ಅದರ ನೇರ ಪರಿಣಾಮವನ್ನ ಮತ್ತಷ್ಟು ಲಾರ್ಜರ್ ವರ್ಗ ಏನಿದೆ ಅದು ಅನುಭವಿಸ್ತಿದೆ ಅನ್ನೋದು ಅವ್ರ ಪ್ರಶ್ನೆಯನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ನೋಡಿ ಮೇಡಮ್, ಇವಾಗ ಕೇಂದ್ರ ಸರ್ಕಾರ ಬಂದ ಮೇಲೆ ಅದಾನಿ ಅಂಬಾನಿಯ ಕಾರ್ಪೊರೇಟ್ ಟ್ಯಾಕ್ಸ್ ಗಳನ್ನ ಯಾವ ಮಟ್ಟಕ್ಕೆ ಇಳಿಸಿದ್ದಾರೆ ಅಂತ ನಿಮ್ಗೆ ಗೊತ್ತು. ಅದಾನಿ ಅಂಬಾನಿ ಅಂತ ಒಂದ್ ನಿಮಿಷ ನೀವು ದಯವಿಟ್ಟು ನೀವು ಮಧ್ಯದಲ್ಲಿ ಮಾತಾಡಬೇಡಿ ಕಣ್ರೆ, ದಯವಿಟ್ಟು ಮಧ್ಯದಲ್ಲಿ ಎಷ್ಟು ಕಮ್ಮಿ ಆಗಿದೆ ಇಡೀ ದೇಶದಲ್ಲಿ ಇಲ್ಲ ಗೋವಿಂದರಾಜು ಸರ್, ಕಾಂಗ್ರೆಸ್ನವರೇನು ಅದಾನಿ ಅಂಬಾನಿ ದ್ವೇಷಗಳ ಸರ್. ಕರ್ನಾಟಕದಲ್ಲಿ ಟನಲ್ ರೋಡ್ಗೆ ಕೇಳಿಸ್ಕೊಳ್ಬೇಕು ಸರ್, ಕೇಳಿಸ್ಕೊಳ್ಬೇಕು. DK ಶಿವಕುಮಾರ್ ಅವರ ಮಹತ್ವಾಕಾಂಕ್ಷಿ ಯೋಜನೆ ಟನಲ್ ರೋಡ್, ಅವರು ಇದ್ದಾರೆ ಒಬ್ರು ಲಿಸ್ಟ್ ಅಲ್ಲಿ. ನೋಡಿ, ಕಾರ್ಪೊರೇಟ್ ಟ್ಯಾಕ್ಸ್ UPA ಅವಧಿಯಲ್ಲಿ 12 ಎಷ್ಟಿತ್ತು ಹೇಳ್ರಿ? ಕೇಳಿಸ್ಕೊಳ್ಳೋಣ ಸರ್, ಒಬ್ಬರಾದ ನಂತರದಲ್ಲಿ ಒಬ್ರು ಕೇಳಿಸ್ಕೊಳ್ಳೋಣ.
ತಿಮ್ಮಣ್ಣ ಬೊಮ್ಮಣ್ಣನ ಟ್ಯಾಕ್ಸ್ ಇವತ್ತು ಯಾವ ಮಟ್ಟಕ್ಕೆ ಏರಿಕೆ ಮಾಡಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ, UPA ಸರ್ಕಾರ ಇದ್ದಾಗ ಎಕ್ಸೈಸ್ ಡ್ಯೂಟಿ 12% 13% ಇತ್ತು. ಇವಾಗ ಕೇಂದ್ರ ಸರ್ಕಾರ ಕೋವಿಡ್ ಟೈಮ್ ಅಲ್ಲಿ ಮಾಡಿದ ಜಾಸ್ತಿ ಟ್ಯಾಕ್ಸ್ ಮೊನ್ನೆವರೆಗೂ ಇಳಿಸಿರ್ಲಿಲ್ಲ. ಇವತ್ತು ಕರ್ನಾಟಕದಲ್ಲಿ ಎಷ್ಟಿದೆ ಸರ್? ಒಂದ್ ನಿಮಿಷ ಕೇಳ್ರಿ, ಪ್ರಶ್ನೆ ಟೈಮ್ ಬಂದಾಗ ನೀವ್ ಹೇಳಿ. ಡೀಸೆಲ್ ಬೆಲೆ ಯಾವ ಮಟ್ಟಕ್ಕೆ ಗಗನಕ್ಕೆ ಹೋಗಿದೆ, ಪೆಟ್ರೋಲ್ ಹೋಗಿದೆ. UPA ಸರ್ಕಾರ ಅವಧಿಯಲ್ಲಿ 350 400 ರೂಪಾಯಿ ಗ್ಯಾಸ್ ಸಿಗ್ತಾ ಇತ್ತು. ಇವತ್ತು ನರೇಂದ್ರ ಮೋದಿ ಕಮರ್ಷಿಯಲ್ ಗ್ಯಾಸ್ ಇವತ್ತು 5,000 ರೂಪಾಯಿ ಆಗಿದೆ. ಕಮಿಂಗ್ ಬ್ಯಾಕ್ ಟು ದಿ ಸಬ್ಜೆಕ್ಟ್, ಕ್ಯಾಪಿಟಲ್ ಇದು ಕರ್ನಾಟಕದಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗ್ತೀರಾ ಅಂತಿದಿರಲ್ಲ, 4,500 ಕೋಟಿ ಪ್ಲಸ್ 2,500 ಕೋಟಿ, 4,500 ಕೋಟಿಗೆ ರೋಡ್ ಅಲೋನ್ ಕೆಶಿಪ್ ಪ್ರಾಜೆಕ್ಟ್ 2ಗೆ ರಾಜ್ಯದ ವಿವಿಧ ಕಡೆ ರೋಡ್ ಅಪ್ಗ್ರೇಡೇಷನ್ ಗೆ ಒಂದ್ ನಿಮಿಷ ನೀವು ಮಾತಾಡ್ಬೇಕಂಡ್ರಿ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅವ್ರು ಮಾತಾಡ್ತೀನಿ ಸ್ಮಿತಾ ಅವ್ರೆ. ಅಲ್ಲ ಹೇಳ್ರಿ, ಅದನ್ನು ಕೇಳಿಸ್ಕೊಳ್ಳಿ ಸರ್. ನೀವು ಅದನ್ನು ಸೇರಿಸ್ಕೊಂಡು ಹೇಳ್ತಾರೆ, ಕೇಳಿಸ್ಕೊಂಡ್ಬಿಡಿ. 4,500 ಕೋಟಿ ರೋಡ್ ಅಪ್ಗ್ರೇಡೇಷನ್ ಗೆ ನಾವು ನಮ್ಮ ಸರ್ಕಾರ ಕಳೆದ 3 ವರ್ಷದಲ್ಲಿ ಎತ್ತಿಟ್ಟಿದ್ದೀವಿ. 2,500 ರೂಪಾಯಿಗೆ 2,500 ಕೋಟಿ ಮೈನರ್ ಅಂಡ್ ಮೇಜರ್ ಬ್ರಿಡ್ಸ್. ಅದಲ್ಲದೆ 100 ಮೊರಾರ್ಜಿ ಹಾಸ್ಟೆಲ್ಗಳು, 3 ಮೊರಾರ್ಜಿ ಹಾಸ್ಟೆಲ್ಗಳು, ಅದಲ್ಲದೆ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಇಲಾಖೆಯಿಂದ PHC ಮತ್ತೆ ತಾಲೂಕ್ ಹೆಲ್ತ್ ಸೆಂಟರ್ ಅಪ್ಗ್ರೇಡೇಷನ್ ಗೆ 30 ತಾಲೂಕು ಅಲ್ಲಿಗೆ ಆಯ್ತು. ಅಭಿವೃದ್ಧಿ ಕೂಡ ಜೊತೆಯಲ್ಲಿ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದೀರಿ ಕೇಶವ್ ಸರ್. ಇದು ಗ್ಲೋಬಲ್ ಕ್ರೈಸಿಸ್ ಅಂತ ಆದಾಗ ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ಜಪಾನ್ ರೀತಿಯ ಸೋಕಾಲ್ಡ್ ಮುಂದುವರೆದ ದೇಶಗಳಲ್ಲೂ ಕೂಡ ಅಲ್ಲಿನ ಪ್ರಧಾನಿಗಳು, ಪ್ರೆಸಿಡೆಂಟ್ಗಳು ಇಂಥದ್ದೇ ಸಲಹೆ ಕೊಟ್ಟಿದ್ದಾರೆ. ಕೆಲವೊಂದ್ ಕಡೆ ಸ್ಕೂಲ್ಗಳ ಡೇಸ್ ಅನ್ನೇ ಕಟ್ ಆಫ್ ಮಾಡಿದ್ದಾರೆ, ಕೆಲವೊಂದ್ ಕಡೆ ವರ್ಕ್ ಫ್ರಮ್ ಹೋಮ್ ಕಂಪಲ್ಸರಿ ಮಾಡಿದ್ದಾರೆ. ಇನ್ ಕೆಲವು ಕಡೆ ಎಲ್ಲ ಫ್ಯೂಯಲ್ ಪ್ರೈಸ್ ಅಮೆರಿಕದಂತ ದೇಶದಲ್ಲೇ 55% ಹೈಕ್ ಆಗಿದೆ. ನಾವು ಆ ಡಿಬೇಟ್ ಹೋಗ್ತಾ ಇಲ್ಲ. ನೀವು ಹೇಳಿದ್ರೆ ಅದಕ್ಕೆ ನಾನು ಈ ಪ್ರಶ್ನೆ ತಗೊಂಡೆ. ಬಟ್ ನಾನು ಬಿಜೆಪಿ ಪರ್ ಕ್ಯಾಪಿಟಾ ಅವ್ರದ್ದು $80,000 ಪ್ರತಿ ವರ್ಷ, ನಮ್ದಿನ್ನು $2,200. ಸೊ ಅವಕ್ಕೆ ಕಂಪೇರ್ ಮಾಡ್ಕೊಳಕ್ ಆಗುದೇ ಇಲ್ಲ. ನಮ್ಗೆ ಕಡು ಬಡವರು ಮಾಡಿ ಬಿಟ್ಟಿದ್ದಾರೆ ಇವೆರಡು ಸರ್ಕಾರಗಳು. ಇವ್ರನ್ನ ಎಷ್ಟು ಬೇಗ ತೊಲಗಿಸಿದ್ರೆ ಈ ದೇಶಕ್ಕೆ, ರಾಜ್ಯಕ್ಕೆ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಕರ್ನಾಟಕ, ವೆಸ್ಟ್ ಬೆಂಗಾಲ್, ಹಿಮಾಚಲ್ ಪ್ರದೇಶ ಅಲ್ಲಿಗೆ ವಾಪಸ್ ಬರ್ತಾ ಬಿಜೆಪಿ ವಕ್ತಾರರ ಪ್ರಶ್ನೆ ಕರೆಕ್ಟ್. ನಮ್ಮ ಜೆಡಿಎಸ್ ವಕ್ತಾರರು ಬಂದೆ ಸರ್. ಜೆಡಿಎಸ್ ವಕ್ತಾರರು ಒಂದು ವ್ಯಾಲಿಡ್ ಪ್ರಶ್ನೆಯನ್ನ ಎತ್ತುತ್ತಾ ಇದ್ರು. ಅಂದ್ರೆ ಸಿದ್ದರಾಮಯ್ಯನವರು ಹೇಳಿದ್ರು, ನಾವು ಆಡಳಿತ ಭ್ರಷ್ಟಾಚಾರ ಮುಕ್ತ ಮಾಡ್ತೀವಿ, ಆಡಳಿತ ವೆಚ್ಚ ಕಡಿಮೆ ಮಾಡ್ತೀವಿ, ಎಕ್ಸೆಟ್ರಾ ಎಕ್ಸೆಟ್ರಾ. ಪಶ್ಚಿಮ ಬಂಗಾಳದಲ್ಲೂ ಪ್ರಶ್ನೆ ಕೇಳಿದಾಗ ಅಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಹೇಳಿದ್ದಾರೆ, ಸರ್ ನಮ್ದು ಡಬಲ್ ಇಂಜಿನ್ ಸರ್ಕಾರ ಆಗುತ್ತೆ, ಮೇಲ್ಗಡೆಯಿಂದ ದುಡ್ಡು ಬರುತ್ತೆ, ಯೋಜನೆಗಳು ಬರುತ್ತೆ ಕೇಂದ್ರ ಸರ್ಕಾರಕ್ಕೆ. ಅಲ್ಲಿಗೆ ಕ್ಲಿಯರ್ ಆಗಿ ಹೇಳ್ತಿಲ್ವಾ ಸರ್, TMC ಸರ್ಕಾರ ಇತ್ತು ಅಂತ ಹೇಳಿ ಕೇಂದ್ರದಿಂದ ವಂಚನೆ ಆಗ್ತಾ ಇತ್ತು, ಕೇಂದ್ರದಿಂದ ಪಶ್ಚಿಮ ಬಂಗಾಳಕ್ಕೆ ಯೋಜನೆಗಳು ಬರ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರು ಅದೇ ಹೇಳ್ತಿರೋದು, 15 ಪೇ ಕಮಿಷನ್ ನಲ್ಲಿ ನಮ್ಗೆ ಅನ್ಯಾಯ ಆಗಿದೆ, ಇಲ್ಲ ಅಂದ್ರೆ ನಮ್ದು ಸರ್ಪ್ಲಸ್ ಬಜೆಟ್ ಇರ್ತಿತ್ತು ಅಂತ ಹೇಳಿ. ನೋಡಿ ಮೇಡಮ್, ಸನ್ಮಾನ್ಯ ಮೋದಿ ಅವರು ಇಲ್ಲಿವರೆಗೂ ಯಾವುದೇ ರಾಜ್ಯಕ್ಕೆ ಅನ್ಯಾಯ ಮಾಡಿಲ್ಲ, ಮಾಡೋದು ಇಲ್ಲ. ಯಾಕೆಂದ್ರೆ ಮೋದಿ ಅವ್ರಿಗಿರ್ತಕ್ಕಂಥದ್ದು ದೇಶದ ಕಟ್ಟ ಕಡೆಯ ಯಾವುದೇ ಮೂಲೆಯಲ್ಲಿದ್ರು ಅವರಿಗೆ ಸರ್ಕಾರದ ಸವಲತ್ತುಗಳು ತಲುಪಬೇಕು, ಸಿಗಬೇಕು, ಯಾವುದೇ ಕಾರಣಕ್ಕೂ ಅನ್ಯಾಯ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ಕಾಂಗ್ರೆಸ್ ಇರ್ಬೋದು, ಬೇರೆ ಪಕ್ಷ ಇರ್ಬೋದು, ಮತ್ತೊಂದಿರ್ಬೋದು, ಪಕ್ಷಾತೀತವಾಗಿ ಎಲ್ಲರಿಗೂ ತಲುಪಲಿ ಅಂತ ಹೇಳ್ಬಿಟ್ಟು ಸೇವೆಗಳನ್ನ ಒತ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗ ಹೆಂಗೆ 85 ಕೋಟಿ ಜನಕ್ಕೆ ಆಹಾರ ಪಡಿತರ ಅಂತ ಕೊಡ್ತಾ ಇದಾರಲ್ವಾ, ಅದರಲ್ಲಿ ಈ ರಾಜ್ಯಕ್ಕೆ ಕೊಡಬಾರ್ದು, ಆ ರಾಜ್ಯಕ್ಕೆ ಕೊಡಬಾರ್ದು ಅಂತ ಎಲ್ಲೂ ಭೇದ ಭಾವ ಮಾಡ್ಲಿಲ್ಲ ಮೇಡಮ್. ಖಂಡಿತವಾಗ್ಲೂ ಇವತ್ತೇನು ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಆದಾಯದ ಮೂಲಗಳನ್ನ ಹುಡುಕಿ ಇವತ್ತು ಟೂರಿಸಂ ಇರ್ಬೋದು, ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋದ್ರ ವಿಚಾರ ಇರ್ಬೋದು, ಈ ರೀತಿ ವರ್ಷಕ್ಕೆ ಅದನ್ನು ಬೆಳೆಸ್ಕೊಳ್ತಾ ಖಂಡಿತವಾಗ್ಲೂ ಇವತ್ತೇನು ಕಾಂಗ್ರೆಸ್ನವರ ರೀತಿ ಒಂದು ಸಮಸ್ಯೆ ಸಿಲುಕುವ ರೀತಿಯಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ, ಪಶ್ಚಿಮ ಬಂಗಾಳದಲ್ಲಿ ಆ ರೀತಿ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ನಾನು ಪ್ರಾಮಿಸ್ ಮಾಡಕ್ ಇಷ್ಟಪಡ್ತೀನಿ ಮೇಡಮ್. ಆಯ್ತು ಸರ್, ನಿಮ್ಮ ಪ್ರಾಮಿಸ್ ಅನ್ನ ನಾವು ಮುಂದಿನ ದಿನಗಳಲ್ಲಿ ಪರಾಮರ್ಶೆ ಮಾಡೋಣ. ಬಾಗಲಕೋಟೆಯಿಂದ ಉಮೇಶ್ ಅಂತ ಹೇಳಿ ನಮಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ವೀಕ್ಷಕರು. ಉಮೇಶ್ ಅವರೇ ನಮಸ್ಕಾರ, ಕ್ಷಮೆ ಇರಲಿ, ಸಾಕಷ್ಟು ಜಿಲ್ಲೆ ರವಕಾಯಿ ಬನಟ್ಟಿ ತಾಲೂಕು ಬನಟ್ಟಿಯಿಂದ ಮಾತಾಡ್ತಾ ಇರೋದು. ಹೇಳಿ ಸರ್. ಇಲ್ಲಿ ಹೆಣ್ಮಕ್ಳಿಗೆ ಫ್ರೀ ಬಸ್ ಮಾಡಿದ್ದಾರೆ, ಗಂಡಸರು ಎಲ್ಲ ದುಡ್ಡು ಕೊಟ್ಟು ನಿಂತು ಹೋಗ್ಬೇಕಾಗುತ್ತೆ. ಕೆಲವೊಮ್ಮೆ ನೋಡಿ ಮೆರೇಜ್ಗೆ ಹೋಗ್ಬೇಕಾಗುತ್ತೆ, ವಿಜಯಪುರಕ್ಕೆ ಹೋಗ್ಬೇಕಾಗುತ್ತೆ, ಬಾಗಲಕೋಟೆಗೆ ಹೋಗ್ಬೇಕಾಗುತ್ತೆ. ನಾವು ದುಡ್ಡು ಫುಲ್ ಕೊಟ್ಟು ನಿಂತು ಹೋಗ್ಬೇಕು, ಕೈಕಾಲು ನುಸ್ಕೋಬೇಕು. ಹಿರಿಯ ನಾಗರಿಕರಿಗೂ ಆಸನ ಇಲ್ಲ, ಯಾರೋ ಎಮರ್ಜೆನ್ಸಿ ಪೇಷಂಟ್ ಹೋಗ್ಬೇಕಂದ್ರೂ ಆಸನ ಇಲ್ಲ. ಫುಲ್ ಲೇಡೀಸೇ ಇರ್ತಾರೆ 190. ಇದು ಇನ್ಮೇಲೆ ಕರ್ನಾಟಕ ಮಾತ್ರ ಅಲ್ಲ ಸರ್, ವೆಸ್ಟ್ ಬೆಂಗಾಲ್ ಅಲ್ಲೂ ಇಂಥದ್ದೇ ಸಮಸ್ಯೆ ಆಗ್ಬೋದೇನೋ, ಅಲ್ಲೂ ಲೇಡೀಸ್ ಸಮಸ್ಯೆ ಇದೆ ರೀ. ಅದಕ್ಕೆ ಒಂದ್ 50-50 ಆದ್ರೂ ಮಾಡ್ಬೇಕಲ್ವಾ. ಒಂದ್ 50 ಬಸ್ ದುಡ್ಡು ಕೊಟ್ಟು ಹೋಗೋರ್ಗೆ ಹೋಗ್ಲಿ, ಒಂದ್ 50 ಬಸ್ ಫ್ರೀ ಆಗಿ ಹೋಗೋರ್ಗಾಗ್ಲಿ. ಇದು ನಾವು ದುಡ್ಡು ಕೊಟ್ಟು ನಿಂತು ಹೋಗೋದು ಯಾಕೆ?
ನೋಡಿ ಈಗ ನಾವು ರಬಕವಿ ಬನಟ್ಟಿ ತಾಲೂಕಲ್ಲಿ ಒಂದು ಶೌಚಾಲಯ ಇಲ್ಲ, 3 ಶೌಚಾಲಯ ನಿರ್ಮಿಸಿದ್ದಾರೆ ವಾರ್ಡ್ ನಂಬರ್ 2ರಲ್ಲಿ. ಪುರುಷರಿಗೆ ಶೌಚಾಲಯನೇ ಇಲ್ಲ. ಕುರ್ಚಿ ಬಾಗಲಕೋಟೆ ರೈಲ್ವೆ ನಮ್ಮ ಪಿಸಿ ಗದ್ದಿಗೌಡರು 5 ಬಾರಿ ಆಯ್ಕೆ ಆದ್ರು, ಇನ್ನೂ ಮುಗಿಸ್ತಾ ಇಲ್ಲ. ರೈಟ್ ಸರ್, ಧನ್ಯವಾದ ಸರ್ ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ಉಮೇಶ್ ಅವರೇ. ಅಲ್ಲಿಗೆ ನಂದನ್ ಕಶ್ಯಪ್ ಅವ್ರು ಉತ್ತರ ಕೊಡಬೇಕು. ನೀವು ಗ್ಯಾರಂಟಿಗಳನ್ನ ಕೊಡ್ತಿದ್ದೀರಿ, ಒಂದು ವರ್ಗವನ್ನ ನಾವು ಉದ್ಧಾರ ಮಾಡ್ತಿದೀವಿ ಅಂತ ಹೇಳ್ತಿದ್ದೀರಿ, ಬಟ್ ಅದರ ನೇರ ಪರಿಣಾಮವನ್ನ ಮತ್ತಷ್ಟು ಲಾರ್ಜರ್ ವರ್ಗ ಏನಿದೆ ಅದು ಅನುಭವಿಸ್ತಿದೆ ಅನ್ನೋದು ಅವ್ರ ಪ್ರಶ್ನೆಯನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ನೋಡಿ ಮೇಡಮ್, ಇವಾಗ ಕೇಂದ್ರ ಸರ್ಕಾರ ಬಂದ ಮೇಲೆ ಅದಾನಿ ಅಂಬಾನಿಯ ಕಾರ್ಪೊರೇಟ್ ಟ್ಯಾಕ್ಸ್ಗಳನ್ನ ಯಾವ ಮಟ್ಟಕ್ಕೆ ಇಳಿಸಿದ್ದಾರೆ ಅಂತ ನಿಮ್ಗೆ ಗೊತ್ತು. ಅದಾನಿ ಅಂಬಾನಿ ಅಂತ ಒಂದ್ ನಿಮಿಷ ನೀವು ದಯವಿಟ್ಟು ನೀವು ಮಧ್ಯದಲ್ಲೇ ಮಾತಾಡಬೇಡಿ ಕಣ್ರೆ, ದಯವಿಟ್ಟು ಮಧ್ಯದಲ್ಲಿ ಎಷ್ಟು ಕಮ್ಮಿ ಆಗಿದೆ ಇಡೀ ದೇಶದಲ್ಲಿ ಇಲ್ಲ ಗೋವಿಂದರಾಜು ಸರ್, ಕಾಂಗ್ರೆಸ್ನವರೇನು ಅದಾನಿ ಅಂಬಾನಿ ದ್ವೇಷಗಳ ಸರ್. ಕರ್ನಾಟಕದಲ್ಲಿ ಟನಲ್ ರೋಡ್ಗೆ ಕೇಳಿಸ್ಕೊಳ್ಬೇಕು ಸರ್, ಕೇಳಿಸ್ಕೊಳ್ಬೇಕು. ಡಿ ಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷಿ ಯೋಜನೆ ಟನಲ್ ರೋಡ್, ಅವರು ಇದ್ದಾರೆ ಒಬ್ರು ಲಿಸ್ಟ್ ಅಲ್ಲಿ. ತೆಲಂಗಾಣದಲ್ಲಿ ಇನ್ವೆಸ್ಟ್ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೊಂಡ್ರೆ ನೋಡಿ, ಕಾರ್ಪೊರೇಟ್ ಟ್ಯಾಕ್ಸ್ ಯುಪಿಎ ಅವಧಿಯಲ್ಲಿ 12 ಎಷ್ಟಿತ್ತು ಹೇಳ್ರಿ? ಕೇಳಿಸ್ಕೊಳ್ಳೋಣ ಸರ್, ಒಬ್ಬರಾದ ನಂತರದಲ್ಲಿ ಒಬ್ರು ಕೇಳಿಸ್ಕೊಳ್ಳೋಣ. ತಿಮ್ಮಣ್ಣ ಬೊಮ್ಮಣ್ಣನ ಟ್ಯಾಕ್ಸ್ ಇವತ್ತು ಯಾವ ಮಟ್ಟಕ್ಕೆ ಏರಿಕೆ ಮಾಡಿದ್ದಾರೆ? ನಮ್ಮ ಸರ್ಕಾರ ಇದ್ದಾಗ, ಯುಪಿಎ ಸರ್ಕಾರ ಇದ್ದಾಗ ಎಕ್ಸೈಸ್ ಡ್ಯೂಟಿ 12ರಿಂದ 13% ಇತ್ತು. ಇವಾಗ ಕೇಂದ್ರ ಸರ್ಕಾರ ಕೋವಿಡ್ ಟೈಮ್ ಅಲ್ಲಿ ಮಾಡಿದ ಜಾಸ್ತಿ ಟ್ಯಾಕ್ಸ್ ಮೊನ್ನೆವರೆಗೂ ಇಳಿಸಿರ್ಲಿಲ್ಲ. ಇವತ್ತು ಎಷ್ಟಿದೆ ಸರ್? ಒಂದ್ ನಿಮಿಷ ಕೇಳ್ರಿ, ನೀವ್ ಹೇಳಿ. ಕರ್ನಾಟಕ ಡೀಸೆಲ್ ಬೆಲೆ ಯಾವ ಮಟ್ಟಕ್ಕೆ ಗಗನಕ್ಕೆ ಹೋಗಿದೆ? ಪೆಟ್ರೋಲ್ ಹೋಗಿದೆ. ಯುಪಿಎ ಸರ್ಕಾರ ಅವಧಿಯಲ್ಲಿ 350ರಿಂದ 400 ರೂಪಾಯಿ ಗ್ಯಾಸ್ ಸಿಗ್ತಾ ಇತ್ತು. ಇವತ್ತು ನರೇಂದ್ರ ಮೋದಿ ಸರ್ಕಾರ ಕಮರ್ಷಿಯಲ್ ಗ್ಯಾಸ್ ಇವತ್ತು 5,000 ರೂಪಾಯಿ ಆಗಿದೆ. ಕಮಿಂಗ್ ಬ್ಯಾಕ್ ಟು ದಿ ಸಬ್ಜೆಕ್ಟ್ ಆಫ್ ಕ್ಯಾಪಿಟಲ್, ಇದು ಕರ್ನಾಟಕದಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗ್ತೀರಾ ಅಂತಿದ್ದೀರಲ್ಲ, 4,500 ಕೋಟಿ ಪ್ಲಸ್ 2,500 ಕೋಟಿ, 4,500 ಕೋಟಿಗೆ ರೋಡ್ ಅಲೋನ್ ಕೆಶಿಪ್ ಪ್ರಾಜೆಕ್ಟ್ 2ಗೆ ರಾಜ್ಯದ ವಿವಿಧ ಕಡೆ ರೋಡ್ ಅಪ್ಗ್ರೇಡೇಷನ್ಗೆ ಒಂದ್ ನಿಮಿಷ ಕೇಳ್ರಿ, ಒಂದ್ ನಿಮಿಷ ನೀವು ಮಾತಾಡ್ಬೇಕಂಡ್ರಿ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅವ್ರು ಮಾತಾಡ್ತೀನಿ ಸ್ಮಿತಾ ಅವ್ರೆ, ಅಲ್ಲ ಹೇಳ್ರಿ, ಅದನ್ನ ಕೇಳಿಸ್ಕೊಳ್ಳಿ ಸರ್. ನೀವು ಅದನ್ನು ಸೇರಿಸ್ಕೊಂಡು ಹೇಳ್ತಾರೆ, ಕೇಳಿಸ್ಕೊಂಡ್ಬಿಡಿ. 4,500 ಕೋಟಿ ರೋಡ್ ಅಪ್ಗ್ರೇಡೇಷನ್ಗೆ ನಾವು ನಮ್ಮ ಸರ್ಕಾರ ಕಳೆದ 3 ವರ್ಷದಲ್ಲಿ ಎತ್ತಿಟ್ಟಿದ್ದೀವಿ. 2,500 ರೂಪಾಯಿಗೆ 2,500 ಕೋಟಿ ಮೈನರ್ ಅಂಡ್ ಮೇಜರ್ ಬ್ರಿಡ್ಸ್. ಅದಲ್ಲದೆ 100 ಮೊರಾರ್ಜಿ ಹಾಸ್ಟೆಲ್ಗಳು, 3 ಮೊರಾರ್ಜಿ ಹಾಸ್ಟೆಲ್ಗಳು, ಅದಲ್ಲ